ಮೆನ್ ಆರ್ ಮೋರ್ ಪೊಸೆಸಿವ್. ಹೌದು, ವಿಮೆನ್ ಆರ್ ಮೋರ್ ಲಾಯಲ್. ದಟ್ಸ್ ಬಿಕಾಸ್ ಯು ಆರ್ ಲಿವಿಂಗ್ ವಿತ್ ಮೀ. ಯಾವ ಥರ ಕಮೆಂಟ್ಸ್ಗಳಿಂದ ಬರುತ್ತೆ ನಿಮಗೆ? ಮೇಡಮ್ ನೀವು ಮತ್ತೆ ದೆವ್ವಾಗಿ ಬರ್ತೀರಾ? ಹಲೋ ಗುರು, ನಾನು ಫಸ್ಟ್ ಆಫ್ ಆಲ್ ದೆವ್ವನೇ ಆಗಿಲ್ಲ, ಅದು ಹೀರೋ ಭ್ರಮೆ. ಬರ್ತ್ಡೇಗೆ ಕೇಕ್ ತಗೊಳ್ ಬಂದಾಗ ಅದೊಂದು ಫೈಟ್ ಇತ್ತಲ್ಲ, ಅವತ್ತು ಹೆಂಗಿತ್ತು ಅಂದ್ರೆ ಬಿಸ್ನೆಸ್ ಅಲ್ಲಿ ಒಂದಷ್ಟು ಫೈಟ್ ಇದ್ರೆ ಹಿಂದಿ ರೈಟ್ಸ್ ಹೋಗುತ್ತೆ, ಗೊತ್ತಿಲ್ಲ ಅಲ್ಲ. ಈಗ ಯಾವುದೋ ಒಂದು ಆಕ್ಷನ್ ಸಿನಿಮಾ ಮಾಡಿ ಅಂತ ಏನೋ ಬರೀರಿ ಅಂದ್ರೆ ನಂಗೆ ಏನು ಬರೆಯೋದು, ಆರ್ಟಿಫಿಷಿಯಲ್ ಅಲ್ವಾ, ಎಲ್ಲಿ ನಾವೆಲ್ಲಿ ಫೈಟ್ ಮಾಡ್ತಿದ್ದೆ ಅಲ್ಲಿ ಹೋಗ್ಬಿಟ್ಟು. ಲವ್ ಮಾಕ್ಟೇಲ್ ಬಂದು ಇವಾಗ ನಾವು ಮಾಡಬೇಕು ಅಂದ್ರೂ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಏಜ್ ನಾನು ದಾಟಿದ್ದೀನಿ. ಆದಿ ಕತೆ ಆಗಿರೋದ್ರಿಂದ ಅದು ಲವ್ ಮಾಕ್ಟೇಲ್ ಅಷ್ಟೇ. ಬಿಟ್ರೆ ಲವ್ ಮಾಕ್ಟೇಲ್ ಅಂದ ತಕ್ಷಣ ಹೀರೋ ಲವ್ವೇ ಮಾಡ್ತಿರಲ್ಲ. ಈಗ ಬ್ರ್ಯಾಟ್ ಥರ ನಾನು ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಶಶಾಂಕ್ ಸರ್ ಥಾಟ್ ಅದು. ಈಗ ನಾನು ಬರೆದ್ರೆ ಆ ಥರ ಬರೆಯಲ್ಲ ನಾನು. ಬಹಳಷ್ಟು ಜನ ಹೆಂಡತಿ ಕಳ್ಕೊಂಡಿರೋರು ಈ ಅಡಾಪ್ಷನ್ ಅಂದ್ರೆ ಮಗುನ ತಗೊಂಡಿರೋದನ್ನ ರಿಯಲಿ ತಗೊಂಡಿದೀವಿ ಅಂತ ನಮ್ಗೆ ಎಷ್ಟೊಂದು ಜನ ಅಪ್ರೋಚ್ ಮಾಡಿದ್ದಾರೆ. ದಿಸ್ ಹೋಲ್ ಜನರೇಷನ್ ನನಗನ್ಸೋದು ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ ಎಲ್ಲ ಅಂತ. ಅಂದ್ರೆ ಒಂದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋ ಮನೋಭಾವನೆ ಇಲ್ಲ. ವಿಲನ ಲಾಸ್ಟಲ್ಲಿ ಯಾಕೆ ಕೃಷ್ಣನ್ ಕಾಲಿಗೆ ಬಿದ್ದು ಸಾರಿ ಕೇಳಬೇಕಾಗಿತ್ತು?